ಹಾಸನ ನಗರದ ಬಹುದಿನಗಳ ನಿರೀಕ್ಷೆ ಎನ್ಆರ್ ವೃತ್ತದ ಬಳಿಯ ರೈಲ್ವೆ ಮೇಲ್ಸೇತುವೆ ಸಂಚಾರ ನಿಲ್ಲಿಸಿದ್ದು ಜನರಿಗೆ ತೊಂದರೆ ಆಗುತ್ತಿದೆ. ಇನ್ನು 3 ದಿನಗಳ ಒಳಗಾಗಿ ಸಂಚಾರಕ್ಕೆ ಅವಕಾಶ ನೀಡದೇ ಇದ್ದರೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಆಮ್ ಆದ್ಮಿ ಪಕ್ಷದ ಪರಿಚಿತ ಅಭ್ಯರ್ಥಿ ಅಖಿಲೆ ಯೋಗೇಶ್ ಎಚ್ಚರಿಸಿದ್ದಾರೆ. ಇವತ್ತು ಅಲ್ಲಿ ಸಾರ್ವಜನಿಕವಾಗಿ ಕೆಲಸಗಳೆಲ್ಲ ಮುಗಿದ್ರು ಕೂಡ ಸಾರ್ವಜನಿಕವಾಗಿ ಜನ ಸಂಚಾರ ಮಾಡೋದಕ್ಕೆ ವಾಹನಗಳ ಸಂಚಾರ ಮಾಡೋದಕ್ಕೆ ಈಗಿರುವಂತ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ತಾ ಇರೋದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಚಕಾರ ಎತ್ತನೆ ಇರುವಂತದ್ದು ಅವ್ರ ಗಮನಕ್ಕೆ ತರಬೇಕು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರಿಗೆ ತೊಂದರೆಯಾಗುತ್ತಿದೆ ಎಂದು ಗೊತ್ತಿದ್ರೂ ಯಾವುದೇ ಅಧಿಕಾರಿಗಳು ಹಾಗೂ ಯಾವುದೇ ಜನಪ್ರತಿನಿಧಿಗಳು ಚಕಾರ ಎತ್ತುತ್ತಿಲ್ಲ. ಇದರಿಂದ ಹೊರ ಜಿಲ್ಲೆ ನಗರದ ವಿವಿಧ ಭಾಗಗಳಿಗೆ ಸಂಚಾರ ಮಾಡುವ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದನ್ನ ಮನಗೊಂಡು ಕೂಡಲೇ ಮೇಲ್ಸೇತುವೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಈ ಹಿಂದೆ ರೈಲ್ವೆ ಮೇಲ್ಸೇತುವೆ ಯೋಜನೆಗೆ ಹಾಲಿ ಮಾಜಿ ಶಾಸಕರು, ಸಚಿವರು ಯಾರು ಮೇಲ್ಸೇತುವೆ ಕಾಮಗಾರಿ ಬಗ್ಗೆ ಹೋರಾಟ ಮಾಡ್ತಿಲ್ಲ. ಈ ಹಿಂದೆ ತಾನು ಮುಂದೆ ನಿಂತು 2016ರಲ್ಲಿ ಯಡಿಯೂರಪ್ಪ ಅವರು ವಿಪಕ್ಷ ನಾಯಕನಾಗಿದ್ದ ವೇಳೆ ಯಡಿಯೂರಪ್ಪ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಗಿದೆ ಎಂದು ಎಂಪಿ ಪ್ರಜ್ವಲ್ ರೇವಣ್ಣ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಮಾಜಿ ಹಾಗೂ ಶಾಸಕರು ಹಾಗೂ ಇನ್ನಿತರರು ಕೇವಲ ಕಾಮಗಾರಿಯ ಕ್ರೆಡಿಟ್ ಪಡೆಯಲು ಇಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆದರೆ ಜನರ ಸಮಸ್ಯೆ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಎಂದರು. ನಗರವಾಸಿಗಳ ಸಮಸ್ಯೆಗಳನ್ನು ಗಮನಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಈಗಾಗಲೇ ಮೇಲ್ಸೇತುವೆ ಬಳಿ ಇರುವ ಅಂಗಡಿ ಮಾಲೀಕರ ಬಗ್ಗೆ ಚರ್ಚಿಸಿ ಮಂಗಳವಾರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಲೋಕಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ಕೂಡ ತಯಾರಿ ಮಾಡುತ್ತಿದ್ದು ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಜೊತೆಗೆ ಇಂಡಿಯಾ ಒಕ್ಕೂಟದಲ್ಲಿ ಇರುವ ಆಮ್ ಆದ್ಮಿ ಪಕ್ಷ ಆಸನದಲ್ಲಿ ಇರುವ ಕಾಂಗ್ರೆಸ್ ಒಳ ಜಗಳಗಳ ನಡುವೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಎಂದು ಮನವಿ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್, ಮುಖಂಡರಾದ ನಜೀರ್ ಅಹಮದ್, ಮಂಜುನಾಥ್, ರೆಹಮತ್ ಇತರರು ಹಾಜರಿದ್ದರು. ಮೊದಲು ತೆರಿಗೆ ಅಂತ ಕಟ್ತೀವಿ. ಇಷ್ಟೆಲ್ಲ ಮಾಡಿ ಮತ್ತೆ ಇವ್ರು ಕಿತ್ತಾಕಕ್ಕೆ ನಾವ್ಯಾಕೆ ಬಲಿ ಹಾಕ್ಬೇಕು? ಅದು ಅವ್ರಿಗೂ ಸಮಸ್ಯೆ, ನಮಗವೇನು ಗೊತ್ತಿಲ್ಲ. ಸಮಸ್ಯೆ ತಿರ್ಗಡೆ ಜಾಗ ಕೊಟ್ಬಿಡಿ ಅಷ್ಟೇ. ರಾಜ್ಯ ಕೇಂದ್ರ ಸರ್ಕಾರ ಸಮಸ್ಯೆ ಆಗಿರೋದು ನಮಗೆ ನಾವು ಅವ್ರ ಸಮಸ್ಯೆ ಕೇಳಕ್ಕಾಗಿಲ್ಲ ಸರ್. ನಮಗೆ ನಮ್ ದುಡ್ಡು ಖರ್ಚಾಗಿದೆ, ಜನರು ದುಡ್ಡು ಖರ್ಚಾಗಿದೆ, ಅದು ತಿರ್ಗಾಡ್ಬೇಕು. ನಾವು ದಾರಿ ಮಾಡ್ಕೊಡಿ. ನೀವ್ ಬಾಗ್ಲಕ್ಕೆ ಕುತ್ಕೊಂಡ್ರೆ ನೀವಿಬ್ರು ಕುತ್ಕೊಂಡು ಆಮೇಲೆ ಮೇಲೆ ಕೆಳಗಡೆ ನೀವಿಬ್ರು ಡಿಸೈಡ್ ಮಾಡ್ಕೊಳ್ಳಿ. ಜನರಿಗೆ ಬಿಟ್ಟಿದ್ದಾರೆಯಾ? ಜನರಿಗೆ ದಾರಿ ಬಿಡಕ್ಕೆ ಏನ್ ಸಮಸ್ಯೆ ನಿಮಗೆ? ಕೈ ಜೋಡಿಸ್ತೀವಿ ನಾವು ಪ್ರತಿಭಟನೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಎಲ್ಲ ಸರ್ಕಾರಿ ಬಂದು ನಿಮ್ ಜೊತೆ ನಾವು ಸೈಂಟಿಫಿಕ್ ಆಗಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. 2 ಅವರ್ಸ್ ಬಾಗ್ಲಾಗ್ತೀವಿ ಅಂತ ಹೇಳಿದ್ದಾರೆ. ಬಾಗ್ಲಾಗ್ತಾರೆ. ರಿಕ್ವೆಸ್ಟ್ ನಾವು ಬಲವಂತ ಬಾಗ್ಲಾಗ್ಸಲ್ಲ ಸರ್, ಬಲವಂತ ಬಾಗ್ಲಾಗ್ಸಲ್ಲ. ಅಖಿಲ ಯೋಗೇಶ್ ಆಗಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ತೊಂದರೆ ಕೊಡೋ ಉದ್ದೇಶ ಇಲ್ಲ. ಸರ್ಕಾರ ಗಮನ ಸೆಳೆಯಬೇಕಲ್ಲ ಸರ್. ಅವ್ರು ಭಾಗವಹಿಸ್ತಾರೆ, ಭಾಗಲಾಗ್ತಾರೆ. ಯಾವುದು ಮಾಡ್ಲಿ